ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ವತಿಯಿಂದ ಪ್ರತಿಭಟನೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷರು ಕರೆ ನೀಡಿದ ಹಿನ್ನೆಲೆ ಗುಬ್ಬಿ ಪಟ್ಟಣದಲ್ಲಿಯೂ ಬಸ್ ನಿಲ್ದಾಣದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು. ಇಂದು ರಾಜ್ಯಾದ್ಯಂತ ರಸ್ತೆ ರೋಕೋ ಚಳವಳಿ ನಡೆಸಿ ಬಿಜೆಪಿ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ತಾಲೂಕಿನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿರೋಧಿಸಿ ಬಸ್ ನಿಲ್ದಾಣದಲ್ಲಿ ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಇಂದು ಬಿಜೆಪಿ ಪಕ್ಷದ ವತಿಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಅಧ್ಯಕ್ಷ ಬಿಎಸ್ ಪಂಚಾಕ್ಷರಿ ಅಧ್ಯಕ್ಷತೆಯಲ್ಲಿ ಕಾರ್ಯಕರ್ತರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ರಸ್ತೆ ಪ್ರತಿಭಟನೆ ನಡೆಸಿದರು. ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಸಿರುವುದನ್ನು ಇಳಿಸುವವರೆಗೂ ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದು, ಇಂದು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಯುತ್ತಿದ್ದು, ಮುಖ್ಯಮಂತ್ರಿಯವರು ಕೇಂದ್ರ ಸರ್ಕಾರದ ವಿರುದ್ಧ ದೂರುವ ಕೆಲಸ ಮಾಡುತ್ತಿದ್ದು, ಅವರ ಉಳುಕನ್ನು ಮುಚ್ಚಿ ಹಾಕುವ ಕೆಲಸ ಮಾಡಿದ್ದಾರೆ. ರಾಜ್ಯ ಸರ್ಕಾರ ತನ್ನ ನಡೆಯನ್ನು ಸಮರ್ಥಿಸಿಕೊಳ್ಳುತ್ತಿದೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಿಗುವ ತೆರಿಗೆ ಪಾಲು ಸರಿಯಾಗಿ ಹಂಚಿಕೆ ಆಗದ ಇರುವ ಹಿನ್ನೆಲೆಯಲ್ಲಿ ಈ ಅನಿವಾರ್ಯವಾಗಿ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಏರಿಕೆ ಮಾಡಬೇಕಾಗಿ ಬಂದಿದೆ. ಸಂಪನ್ಮೂಲಕ ಕ್ರೋಢೀಕರಣಕ್ಕೆ ಈ ನಡೆ ಅಗತ್ಯವಾಗಿದೆ ಎಂದು ಸಮರ್ಥನೆ ನೀಡಿದ್ದಾರೆ. ಅಲ್ಲದೆ ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ಕರ್ನಾಟಕಕ್ಕಿಂತ ಹೆಚ್ಚಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ ಹಾಲಿನ ದರ, ವಿದ್ಯುತ್ ದರ, ಅಬಕಾರಿ ಸೇರಿದಂತೆ ಎಲ್ಲ ದರ ಹೆಚ್ಚು ಮಾಡಿದ್ದಾರೆ. ಮುದ್ರಾಂಕ ಶುಲ್ಕವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಇಷ್ಟೆಲ್ಲ ತೆರಿಗೆ ಜಾಸ್ತಿ ಮಾಡಿ ಸರ್ಕಾರದ ಆದಾಯ ಜಾಸ್ತಿ ಮಾಡಿಕೊಂಡಿದ್ದಾರೆ. ಇದೆಲ್ಲ ಆದಾಯ ಎಲ್ಲಿ ಹೋಗ್ತಿದೆ ಎಂದು ಬಿಜೆಪಿ ಅಧ್ಯಕ್ಷ ಬಿಎಸ್ ಪಂಚಾಕ್ಷರಿ ಸರ್ಕಾರವನ್ನು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಸಾಗರಹಳ್ಳಿ ವಿಜಯಕುಮಾರ್, ಎಚ್ಡಿ ಭೈರಪ್ಪ, ಜಿಲ್ಲಾ ಕಾರ್ಯದರ್ಶಿ ಲಿಂಗಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಬಾಬು, ಎನ್ಸಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಯತೀಶ್, ನಂಜೇಗೌಡ, ಬಲರಾಮಣ್ಣ, ಅಣ್ಣಪ್ಪ ಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಪೆಟ್ರೋಲ್ ಬೆಲೆ 3 ರೂಪಾಯಿ, ಡೀಸೆಲ್ ಬೆಲೆ 3.5 ರೂಪಾಯಿ ಏರಿಸಿದೆ. ಡೀಸೆಲ್ ಬೆಲೆ 3.5 ರೂಪಾಯಿ ಏರಿಸಿದೆ ಅಂತ ನಾವು ಇವತ್ತು ಜನಸಾಮಾನ್ಯ ಟೂ ವೀಲರ್ ಇರ್ಬೋದು, ಆಟೋದರ್ ಇರ್ಬೋದು, ರೈತರು ಇರ್ಬೋದು, ರೈತರ ಮೇಲೆ ಬರೆಗಳಿದೆ. ಎಲ್ಲ ಸರಕು ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ ಮತ್ತು ಎಲ್ಲ ರಂಗದಲ್ಲೂ ಸರ್ಕಾರ ವಿಫಲವಾಗಿದೆ. ಸರ್ಕಾರದ ಪತ್ರದಲ್ಲಿ ಯಾವುದೇ ದುಡ್ಡಿಲ್ಲ. ಆ ದುಡ್ಡಿಂದಲೇ ಹೋಗಿ ಯಾವ ಗ್ಯಾರಂಟಿ ಹೇಳಿ ಆ ಗ್ಯಾರಂಟಿಗೋಸ್ಕರ ಸರ್ಕಾರ ದಿವಾಳಿಯಾಗಿದೆ. ಆ ದಿವಾಳಿಯನ್ನು ತುಂಬಿಕೊಳ್ಳೋಕ್ಕೋಸ್ಕರವ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿದ್ದಾರೆ. ಈ ಬೆಲೆಯನ್ನು ಕೂಡಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಕೂಡಲೇ ಇವತ್ತೇನು ಸಂಪುಟ ಸಭೆ ಕರೆದಿದ್ದೀರಿ. ಮಾಡ್ತಿದ್ದಂತ ಮುಖ್ಯವಾದಂತ ಡೀಸೆಲ್ ಬೆಲೆಯನ್ನ 3 ರೂಪಾಯಿಗಳ ಗಟ್ಟಲೆ ಏರಿಸಿದ್ದಾರೆ. ಇತಿಹಾಸದಲ್ಲಿ 3.5 ರೂಪಾಯಿ ಏರಿಸಿದ್ದೇ ಇಲ್ಲ. ಏನೋ 30 ಪೈಸಾ 40 ಪೈಸಾ ಏರ್ತಾ ಇದ್ದಂಥದ್ದು ಸೆಸ್ ಅನ್ನ ಒಂದು ನೆಪ ಉಟ್ಕೊಂಡು 3.5 ರೂಪಾಯಿಗಳನ್ನು ಏರಿಸಿದ್ದಾರೆ. ಇದೇ ಮುಖ್ಯಮಂತ್ರಿಗಳು ಹೇಳ್ತಾರೆ ಆ ರಾಜ್ಯದಲ್ಲಿ ಅಷ್ಟಿದೆ ಸೆಸ್ಸು, ಈ ರಾಜ್ಯದಲ್ಲಿ ಎಷ್ಟಿದೆ ಅಂತ. ಆದ್ರೆ ಕರ್ನಾಟಕ ರಾಜ್ಯದ್ದು GST ಕಲೆಕ್ಷನ್ ಅಂತ ಯಾಕೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಬರ್ತಾ ಇಲ್ಲ? ಇವತ್ತು ದೇಶದಲ್ಲಿ 2ನೇ ಮಾದರಿಯಾಗಿದೆ ಮಹಾರಾಷ್ಟ್ರ ಬಿಟ್ಟರೆ GST ಕಲೆಕ್ಷನ್ ಅಲ್ಲಿ ಕರ್ನಾಟಕ ಇರುವುದು. ಆ ಟ್ಯಾಕ್ಸ್ ಏನಾಗ್ತಿದೆ ಸ್ವಾಮಿ, ನೀವು ಪಕ್ಕದ ತುಂಬ್ತಾ ಇದ್ದಲ್ಲ ಆ ಕಾಲಕ್ಕೆ ಈ ರೂಟಿ ಹೊಡೆಯಕ್ಕೆ ಹೇಳೋಣ. ನೀವು ಎಲ್ಲ ಟ್ಯಾಕ್ಸ್ ಅನ್ನು ಸೆಸ್ ಅನ್ನು ರೈಸ್ ಮಾಡ್ಕೊಂಡು ಕೂತಿದ್ದೀರಾ. ಇವತ್ತು ಏನು ನಿಮ್ಮದು ಸಚಿವ ಸಂಪುಟ ನಡೀತಾ ಇದೆ, ಈ ಕೂಡಲೇ ಸಂಪುಟದಲ್ಲಿ ತೀರ್ಮಾನ ಆಗಿ ನೀವು ಇಂದು ಇಳಿಕೆ ಮಾಡಿದ್ರೆ ನಮ್ಮ ರಾಜ್ಯದ ಹೋರಾಟ ಏನಿದೆ ಇದು ಇಂತೆಗೆ ಮುಂದುವರಿಯುತ್ತೆ. ಈ ಮುಖ್ಯನ ಮಾಧ್ಯಮ ಮುಖ್ಯನ ತಿಳಿಯಪಡಿಸಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಕೂಡ ನಮ್ಮ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣವನ್ನು ಇಡೀ ರಾಜ್ಯದ ಜನತೆಗೆ ಡೀಸೆಲ್ ಅನ್ನು 3.5 ಮತ್ತು ಪೆಟ್ರೋಲ್ ಅನ್ನು 3 ರೂಪಾಯಿ ಏಕೆ ಯಾವತ್ತೂ ಕೂಡ 1 ರೂಪಾಯಿ ಮಾಡೋದಕ್ಕೂ ಕೂಡ ಸಾಕಷ್ಟು ಸಮಯವನ್ನು ತಾಂತ್ರಿಕ ಸರ್ಕಾರಗಳು 3 ಮತ್ತು 3.5 ರೂಪಾಯಿನ ಏರಿಕೆಯನ್ನು ಮಾಡಿ ಸಾಮಾನ್ಯ ಜನರ ಜೊತೆ, ಸಾಮಾನ್ಯ ಜನರ ಮತ್ತು ರೈತರ ಜೀವನದ ಜೊತೆ ಚೆಲ್ಲಾಟ